ಸಿಂಧೂ ನದಿ ನೀರನ್ನ ಭಾರತ ಬಿಡ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಇದರಿಂದ ದೊಡ್ಡ ಮಟ್ಟದ ತೊಂದರೆ ಆಗ್ತಾ ಇದೆ ಪಾಕಿಸ್ತಾನಕ್ಕೆ. ಆದ್ರೆ ಈಗೇನಾಗ್ತಾ ಇದೆ ಭಾರತದಲ್ಲಿ, ಒಂದಿಷ್ಟು ದೇಶದ್ರೋಹಿಗಳಿದ್ದಾರೆ. ಯಾಕೆ ಪಾಕಿಸ್ತಾನಕ್ಕೆ ನೀರು ಬಿಡ್ತಾ ಇಲ್ಲ, ಪ್ಲೀಸ್ ದಯವಿಟ್ಟು ಬಿಟ್ಟು ಬಿಡಿ ನೀರಂತ ಅಂತ ಹೇಳಿ ಇಲ್ಲಿ ಅವರು ಕೇಳ್ತಾ ಇದ್ದಾರೆ. ಈಗ ಪಾಕಿಸ್ತಾನ ಸರ್ಕಾರವು ಕೂಡ ಭಾರತದ ಮುಂದೆ ಕೈ ಚಾಚಿದೆ. ಸಿಂಧೂ ಜಲ ಒಪ್ಪಂದ ರದ್ದನ್ನ ಮರುಪರಿಶೀಲನೆ ಮಾಡಿ. ಭಾರತದ ಬಳಿ ಭಿಕ್ಷೆ ಬೇಡಿದ್ದ ಪಾಕ್ ಸರ್ಕಾರದ ಸಚಿವಾಲಯ. ಹಾಗಾದ್ರೆ ಪಾಕಿಸ್ತಾನ ಭಾರತಕ್ಕೆ ಬರೆದ ಪತ್ರದಲ್ಲಿ ಏನಿದೆ? ಪಾಕ್ ಬರೆದ ಪತ್ರಕ್ಕೆ ಭಾರತದ ಪ್ರತಿಕ್ರಿಯೆ ಏನು? ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಪಾಕಿಸ್ತಾನ ಪರಿಪರಿಯಾಗಿ ಬೇಡಿಕೊಂಡಿದೆ ಭಾರತದ ಮುಂದೆ. ಭಾರತದ ಮುಂದೆ ಕೈ ಚಾಚಿದೆ ನೋಡಿ. ಕುತಂತ್ರಿ ಬುದ್ಧಿ ಪಾಕಿಸ್ತಾನ ಸರ್ಕಾರ. ಸಿಂಧೂ ಜಲ ಒಪ್ಪಂದ ರದ್ದನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿ. ಭಾರತದ ಬಳಿಕ ಭಿಕ್ಷೆ ಬೇಡಿದ್ದ ಪಾಕ್ ಸರ್ಕಾರದ ಸಚಿವಾಲಯ. ಹಾಗಾದ್ರೆ ಪಾಕಿಸ್ತಾನ ಭಾರತಕ್ಕೆ ಬರೆದ ಪತ್ರದಲ್ಲಿ ಏನಿದೆ? ಪತ್ರದಲ್ಲಿ ಏನೆಲ್ಲ ಯಾವೆಲ್ಲ ರೀತಿಯಾಗಿ ಬೇಡ್ಕೊಂಡಿದೆ ಭಾರತದ ಬಳಿ? ದೊಡ್ಡದಾಗಿ ಹೇಳ್ತಾ ಇದ್ರು, ಭಾರತ ಏನೇ ಮಾಡಿದ್ರು ಕೂಡ ನಾವು ಬಗ್ಗಲ್ಲ, ನಾವು ಹೆದರಲ್ಲ, ಭಾರತಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟೇ ಕೊಡ್ತೀವಿ. ಆದ್ರೆ ಭಾರತಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾವು ತಲೆಬಾಗಲ್ಲ, ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇತ್ತು ಇದೇ ಪಾಕಿಸ್ತಾನ. ಭಾರತ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆದ ನಂತರ ಮೊದಲು ಯುದ್ಧಕ್ಕೆ ಹೋಗ್ಲಿಲ್ಲ ಅಥವಾ ಡೈರೆಕ್ಟ್ ಆಗಿ ದಾಳಿ ಮಾಡೋದಕ್ಕೆ ಹೋಗ್ಲಿಲ್ಲ. ರಾಜತಾಂತ್ರಿಕವಾಗಿ ಯಾವ ರೀತಿಯಾದಂತಹ ಹೊಡೆತವನ್ನ ಕೊಡಬೇಕು ಪಾಕಿಸ್ತಾನಕ್ಕೆ, ಆ ರೀತಿಯಾದಂತಹ ಹೊಡೆತವನ್ನ ಕೊಡ್ತು. ಅದರಲ್ಲೂ ಬಹಳ ಪ್ರಮುಖವಾಗಿ ಸಿಂಧೂ ನದಿ ನೀರನ್ನೇ ಬಹಳಷ್ಟು ನೆಚ್ಚಿಕೊಂಡಿದ್ರು ಪಾಕಿಸ್ತಾನದವರು. ಹಾಗಾಗಿ ಆ ಒಪ್ಪಂದವನ್ನೇ ರದ್ದು ಮಾಡಿಬಿಡುತ್ತೆ ಭಾರತ. ಅಲ್ಲಿಂದ ಅಸಲಿ ಪ್ರಾಬ್ಲಮ್ ಶುರುವಾಗುತ್ತೆ. ಹಾಗಾದ್ರೆ ಈಗ ಪಾಕಿಸ್ತಾನ ಜಲ ಒಪ್ಪಂದವನ್ನ ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಪತ್ರವನ್ನ ಬರೆದಿದೆ ಭಾರತಕ್ಕೆ. ಈಗ ಪಾಕಿಸ್ತಾನದ ಪ್ರಾಬ್ಲಮ್ ಏನು? ಹಾಗಾದ್ರೆ ಪಾಕಿಸ್ತಾನದ ಪ್ರಾಬ್ಲಮ್ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಭಾರತದ ನಿರ್ಧಾರದಿಂದ ಪಾಕಿಸ್ತಾನದಲ್ಲಿ ಬರಗಾಲದ ಪರಿಸ್ಥಿತಿ ಉಂಟಾಗಿದೆ. ಭಾರತದ ಈ ಸಿಂಧೂ ನದಿ ಒಪ್ಪಂದ ಏನು ಕ್ಯಾನ್ಸಲ್ ಮಾಡ್ಕೊಳ್ತಲ್ಲ, ಈ ನಿರ್ಧಾರದಿಂದ ಪಾಕಿಸ್ತಾನದಲ್ಲಿ ಬರಗಾಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿಂಧೂ ನದಿ ನೀರಿನ ಬಳಕೆ ಬಹಳಷ್ಟಿದೆ ಪಾಕಿಸ್ತಾನದಲ್ಲಿ. ಯಾವ ರೀತಿಯಾಗಂತ ಹೇಳ್ತಾ ಹೋಗ್ತೀವಿ. ನೀರು ಸಿಗದೆ ಪಾಕಿಸ್ತಾನದ ಕೃಷಿ ಆಧಾರಿತ ಪ್ರದೇಶಗಳಲ್ಲಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಪಾಕಿಸ್ತಾನ ಸಿಂಧೂ ನದಿ ನೀರನ್ನೇ ನೆಚ್ಚಿಕೊಂಡಿದೆ. ಎಲ್ಲದಕ್ಕೂ ಕೂಡ ಸಿಂಧೂ ನದಿ ನೀರನ್ನೇ ನೆಚ್ಚಿಕೊಂಡಿರೋದು ಪಾಕಿಸ್ತಾನ. ಬಹಳ ಪ್ರಮುಖವಾಗಿ ಕೃಷಿ ಭೂಮಿಗೆ ಸಿಂಧೂ ನದಿ ನೀರನ್ನೇ ಹೆಚ್ಚಾಗಿ ಬಳಸಿಕೊಳ್ಳಲಾಗ್ತಾ ಇತ್ತು. ಸಿಂಧೂ ನದಿ ಪ್ರಾಂತ್ಯದಲ್ಲಿ ಕೃಷಿ ಚಟುವಟಿಕೆಗಳಿಗೆ ಈಗ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ನೀರು ಬಿಡದೆ ಇದ್ದಿದ್ರಿಂದ. ಸಿಂಧೂ ನದಿ ಪ್ರಾಂತ್ಯದಲ್ಲಿ ಯಾರೆಲ್ಲ ಕೃಷಿಯನ್ನ ಮಾಡ್ತಾ ಇದ್ರು ಅವರಿಗೆಲ್ಲ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಹೀಗಾಗಿ ನೀರು ಹರಿಸುವಂತೆ ಭಾರತಕ್ಕೆ ಪಾಕಿಸ್ತಾನ ಪತ್ರವನ್ನ ಬರೆದಿದೆ. ನಮಗೆ ಕೃಷಿ ಮಾಡೋದಕ್ಕೆ ಸಮಸ್ಯೆ ಆಗ್ತಾ ಇದೆ, ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ, ಹಾಗಾಗಿನೇ ನೀರು ದಯವಿಟ್ಟು ಬಿಟ್ಬಿಡಿ. ಭಾರತಕ್ಕೆ ಬರೆದ ಪತ್ರದಲ್ಲೂ ಕೂಡ ಪಾಕಿಸ್ತಾನ ದಿಮಾಕ್ ತೋರಿಸಿದೆ. ಇವರಿಗೆ ಒಂದ್ ಕಡೆ ಭಾರತದ ಭಯ ಇದೆ. ಭಾರತ ಇಲ್ಲ ಅಂತ ಅಂದ್ರೆ ಯಾವ ರೀತಿಯಾಗಿ ನಾವು ನಲಗ್ತೀವಿ ಅನ್ನೋದು ಗೊತ್ತಿದೆ ಪಾಕಿಸ್ತಾನಕ್ಕೆ. ಆದ್ರೂ ಕೂಡ ದಿಮಾಕನ್ನ ತೋರಿಸಿದೆ. ಭಾರತ ಕಾನೂನು ಉಲ್ಲಂಘಿಸ್ತಾ ಇದೆ ಅಂತ ಹೇಳಿ ಪಾಕಿಸ್ತಾನ ಪುಂಗಿದೆ. ಇಲ್ಲಿ ಭಾರತ ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಹೊಡಬೇಕು ಎಲ್ಲವೂ ಕೂಡ ಚೆನ್ನಾಗಿ ಗೊತ್ತಿದೆ ಭಾರತಕ್ಕೆ. ಆದ್ರೆ ಭಾರತ ಇಲ್ಲಿ ನಮ್ಮ ವಿರುದ್ಧ ದ್ವೇಷ ಸಾಧಿಸ್ತಾ ಇದೆ. ಸಿಂಧೂ ನದಿ ನೀರನ್ನ ನಿಲ್ಲಿಸಿರೋದು ಒಪ್ಪಂದಕ್ಕೆ ವಿರುದ್ಧವಾಗಿದೆ ಅನ್ನೋ ನಿಟ್ಟಿನಲ್ಲಿ ಪುಂಗಿ ಊದ್ತಾ ಇರೋದು ಪುಂಗಿದಾಸರು. ಸಿಂಧೂ ನದಿ ನೀರನ್ನ ನಿಲ್ಲಿಸಿರೋದು ಒಪ್ಪಂದಕ್ಕೆ ವಿರುದ್ಧ ಆಗಿದೆ. ವಿಶ್ವ ಬ್ಯಾಂಕ್ ಸಮ್ಮುಖದಲ್ಲಿ ಸಿಂಧೂ ನದಿ ಒಪ್ಪಂದ ಆಗಿದೆ. ವಿಶ್ವ ಬ್ಯಾಂಕ್ ಸಮ್ಮುಖದಲ್ಲಿ ಸಿಂಧೂ ನದಿ ಒಪ್ಪಂದ ಆಗಿದ್ರೂ ಕೂಡ ಭಾರತ ಅದನ್ನ ಉಲ್ಲಂಘಿಸಿ ನಮಗೆ ನೀರು ಬಿಡ್ತಾ ಇಲ್ಲ. ಹೀಗಾಗಿ ನಿಮ್ಮಿಂದ ಆಗಿರೋ ತಪ್ಪನ್ನ ಸರಿಪಡಿಸಿ ಅಂತ ಹೇಳಿ ಪಾಕಿಸ್ತಾನ
ಭಾರತಕ್ಕೆ ಬರೆದಿರುವ ಪತ್ರದಲ್ಲಿ ಉಲ್ಲೇಖ ಮಾಡಿದೆ ನೋಡಿ. ಕೆಳಗೆ ಬಿದ್ರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಪಾಕಿಸ್ತಾನದ ಪರಿಸ್ಥಿತಿ. ಪಾಕಿಸ್ತಾನ ಸರ್ಕಾರದ ಪತ್ರಕ್ಕೆ ಭಾರತ ಸೊಪ್ಪು ಹಾಕಿಲ್ಲ. ಈಗ ಕದನ ವಿರಾಮ ಘೋಷಣೆ ಮಾಡಿದ್ದೇ ದೊಡ್ಡ ವಿಚಾರ ಆಗಿದೆ ಪಾಕಿಸ್ತಾನಕ್ಕೀಗ. ಇದೇ ಚಾನ್ಸು ಸಿಕ್ಕಿತ್ತು, ಚಾನ್ಸು ಪಾಕಿಸ್ತಾನವನ್ನ ಹೊಡೆದಾಕಬಿಡಿ ಅನ್ನೋ ನಿಟ್ಟಿನಲ್ಲಿ ಇಡೀ ಭಾರತದ ಜನ ಭಾರತ ಸರ್ಕಾರಕ್ಕೆ ಹೇಳ್ತಾ ಇತ್ತು. ಕಾರಣಾಂತರಗಳಿಂದ ಭಾರತ ಈ ಒಂದು ಯುದ್ಧವನ್ನ ಅಥವಾ ಈ ಒಂದು ದಾಳಿಯನ್ನ ನಿಲ್ಲಿಸೋದಕ್ಕೆ ಒಪ್ಕೊಂಡಿರು. ಒಂದು ಹನಿ ನೀರನ್ನು ಬಿಡಲ್ಲ ಅಂತ ಭಾರತ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದೆ. ಒಂದು ಹನಿ ನೀರನ್ನು ಕೂಡ ಬಿಡಲ್ಲ ಅನ್ನೋ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಹೇಳಿದೆ ಭಾರತ ಪಾಕಿಸ್ತಾನಕ್ಕೆ. ಏನೇ ಆಗ್ಲಿ ನೀರನ್ನಂತೂ ಬಿಡಲ್ಲ ಅನ್ನೋದು ಈಗ ಗೊತ್ತಾಗಿರುವಂತ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ಅಖಿಲೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಖಿಲೇಶ್, ಒಂದ್ ಕಡೆ ಸಿಂಧೂ ನದಿ ನೀರು ಪಾಕಿಸ್ತಾನಕ್ಕೆ ಎಷ್ಟು ಮುಖ್ಯ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವಂತ ವಿಚಾರ. ಮತ್ತೊಂದು ಕಡೆ ಈಗ ಪಹಲ್ಗಾಮ್ ದಾಳಿ ಆದ ನಂತರ ಸಿಂಧೂ ನದಿ ನೀರನ್ನ ಬಿಡಲ್ಲ ಅಂತ ಹೇಳಿ ಭಾರತ ಸ್ಪಷ್ಟವಾಗಿ ಹೇಳಿತ್ತು. ಅದಾದ ನಂತರ ಪರಿಪರಿಯಾಗಿ ಒದ್ದಾಡ್ತಾ ಇದೆ ಪಾಕಿಸ್ತಾನ. ಈಗ ಭಾರತಕ್ಕೆ ಪತ್ರ ಬರೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಪತ್ರದಲ್ಲಿ ದಿಮಾಕನ್ನ ಕೂಡ ತೋರಿಸಿದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ, ಎಸ್ ರಾಮ, ಪಹಲ್ಗಾಮ ದಾಳಿ ಬಳಿಕ ಮೊದಲಿಗೆ ಭಾರತ ಆಪರೇಷನ್ ಸಿಂಧೂರಕ್ಕೂ ಮೊದಲು ತೆಗೆದುಕೊಂಡಿರುವಂತಹ ನಿರ್ಧಾರವೇ ರಾಜತಾಂತ್ರಿಕ ನಿರ್ಧಾರ. ಅದರಲ್ಲಿ ಒಂದು ರೀತಿಯಾದಂತಹ ಜಲ ಬಾಂಬ್ ಅಂತಾನೆ ಹೇಳ್ಬೋದು. 1960ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್ ಮಧ್ಯಸ್ಥಿತಿಗೆಯಲ್ಲಿ ಈ ಸಿಂಧೂ ನದಿಯ ವಾಟರ್ ಟ್ರೀಟಿಯನ್ನ ಮಾಡಿಕೊಳ್ಳಲಾಗಿತ್ತು. ಆ ಮೂಲಕವಾಗಿ ಈ ಸಿಂಧೂ ನದಿ ಇದೆಯಲ್ಲ, ಇದು ಟಿಬೇಟಿನಿಂದ ಹುಟ್ಟಿ ಭಾರತಕ್ಕೆ ಎಂಟ್ರಿ ಕೊಟ್ಟು ಅದಾದ ಮೇಲೆ ಪಾಕಿಸ್ತಾನಕ್ಕೆ ಹೋಗಿ ಕರಾಚಿ ಮೂಲಕವಾಗಿ ಅರಬ್ಬಿ ಸಮುದ್ರ ಸೇರುತ್ತೆ. ಮೊದಲಿಗೆ ಈ ಸಿಂಧೂ ನದಿಯ ಮಹತ್ವ ಅಷ್ಟರ ಮಟ್ಟಿಗೆ ಪಾಕಿಸ್ತಾನಕ್ಕಿದೆ, ಭಾರತಕ್ಕಿಂತ ಹೆಚ್ಚಾಗಿ. ಸಿಂಧೂ ನದಿ ಸೇರಿ ಅದರ ಉಪನದಿಗಳು ಏನೇನಿದೆ, ಸಟ್ಲಜು, ಜೇಲಮ್ಮು, ರವಿ, ಬೀಸ್, ಜಾವ್, ಈ ಎಲ್ಲ ನದಿಗಳೇನಿದೆಯಲ್ಲ, ಇದು 70% ಪಾಕಿಸ್ತಾನದಲ್ಲಿ ಹೋಗುತ್ತೆ. ಅಂದ್ರೆ 80% ಪಾಕಿಸ್ತಾನದ ಜನತೆಗೆ ಈ ಸಿಂಧೂ ನದಿಯ ನೀರು ಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ಯಾವಾಗ ಪಹಲ್ಗಾಮ ಅಟ್ಯಾಕ್ ಆಗತ್ತೆ, ಆಗ ಮೊದಲಿಗೆ ಒಂದು ಜಲ ಬಾಂಬ್ ಎನ್ನುವಂತ ನಿಟ್ಟಿನಲ್ಲಿ ಈ ಒಪ್ಪಂದವನ್ನ ರದ್ದು ಮಾಡುವಂತ ನಿರ್ಧಾರವನ್ನ ಕೈಗೊಳ್ಳಲಾಗತ್ತೆ. ಆ ಹೊತ್ತಿನಲ್ಲಿ ಸಿಂಧೂ ನದಿಯ ನೀರನ್ನ ನೀವು ನಿಲ್ಲಿಸಿದ್ರೆ ನಿಮ್ಗೆ ರಕ್ತ ಹರಿಸ್ತೀವಿ ಅನ್ನೋದಾಗಿ ಬಾಯ್ ಬಡ್ಕೊಂಡಿತ್ತು ಪಾಕಿಸ್ತಾನ. ಆದ್ರೆ ಭಾರತ ಸ್ಪಷ್ಟವಾದಂತ ನಿಲುವನ್ನ ಹೊಂದ್ಕೊಂಡಿತ್ತು. ಅದಾದ್ಮೇಲೆ ಆಪರೇಷನ್ ಸಿಂಧೂರ ಆಗುತ್ತೆ, ದೊಡ್ಡ ಮಟ್ಟದ ಕಾರ್ಯಾಚರಣೆ ಇವೆಲ್ಲವೂ ಕೂಡ ಸಾಗು ಹೋಗುತ್ತೆ. ಬಟ್ ಈಗ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಯಾಕಂದ್ರೆ ನೀರಿಲ್ಲ. ನೀರಿಗಾಗಿ ಅಕ್ಷರಶಃ ನಲುಗ್ತಾ ಇದೆ. ನಾನು ಪಾಕಿಸ್ತಾನದಲ್ಲಿ ಈಗ ಅಲ್ಲಿನ ಸಚಿವಾಲಯ ಭಾರತಕ್ಕೆ ಪತ್ರ ಬರೆದಿರೋ ವಿಚಾರ ಹೇಳೋದಕ್ಕೂ ಮೊದಲು ಬಹಳ ಪ್ರಮುಖವಾಗಿ ಮತ್ತೊಂದು ವಿಚಾರವನ್ನ ಉಲ್ಲೇಖ ಮಾಡಬೇಕು. ಪಾಕಿಸ್ತಾನ ನಮಗೆ ನೀರಿನ ಅವಶ್ಯಕತೆ ಇದೆ ಅಂತ ಬೇಡಿಕೊಳ್ಳೋದು, ಭಾರತದ ಮುಂದೆ ಮಂಡಿ ಊರೋದಕ್ಕೂ ಮೊದಲು ನಮ್ಮ ಭಾರತದಲ್ಲೇ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ CPI ಇದರ ಬೆಂಬಲಿಗರು, ಇದರ ಮುಖಂಡರು ನಿನ್ನೆ ಕೋಲ್ಕತ್ತಾ ಮತ್ತು ಬೆಂಗಾಲ್ ಸೇರಿದಂತೆ ಇತರ ಪ್ರದೇಶದಲ್ಲೂ ಕೂಡ ಪಾಕಿಸ್ತಾನಕ್ಕೆ ಏನು ಒಪ್ಪಂದವನ್ನ ಮೊಟಕುಗೊಳಿಸಲಾಗಿತ್ತು, ತಾತ್ಕಾಲಿಕವಾಗಿ ಅಮಾನತು ಮಾಡಿದರಲ್ಲ, ನೀರ್ಬಿಡಿ ಅನ್ನೋದಾಗಿ ನಮ್ಮ ಭಾರತದಲ್ಲೇ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ರಸ್ತೆಯಲ್ಲಿ ಘೋಷಣೆಗಳನ್ನ ಕೂಗ್ತಾ ಬಾಯ್ ಬಡ್ಕೊಂತ ಕೂಗ್ತಿದ್ರು. ಬಟ್ ಆದ್ರೆ ಪಹಲ್ಗಾಮ್ ದಾಳಿ ಆದ ನಂತರ ಪಾಕಿಸ್ತಾನಕ್ಕೊಂದು ತಕ್ಕ ಉತ್ತರ ಕೊಡಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು, ಅವರನ್ನು ಬಿಡಬಾರ್ದು ಅನ್ನುವಂಥ ಮಾತುಗಳಿಗಿಂತ ಹೆಚ್ಚಾಗಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಪಾಕಿಸ್ತಾನಕ್ಕೆ ನೀರು ಕೊಡಿ ಬೇಡ್ಕೊಂತಿದ್ದಾರೆ, ಅವ್ರ ಹತ್ರ ಏನೂ ಇಲ್ಲ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು. ಈ ನಿಟ್ಟಿನಲ್ಲಿ 80% ನೀರಿನ ಅವಶ್ಯಕತೆ ಇದೆ ಪಾಕಿಸ್ತಾನಕ್ಕೆ. ಅಲ್ಲಿನ ಕೃಷಿ ಚಟುವಟಿಕೆಗಿರ್ಬೋದು, ಕೈಗಾರಿಕೆಗಿರ್ಬೋದು. ಹಾಗಾಗಿನೇ ಪಾಕಿಸ್ತಾನ ಮೊದಲು ಏನ್ ಹೇಳಿತ್ತು, ಈ ಸಿಂಧೂ ನದಿಯ ಒಪ್ಪಂದವನ್ನ ರದ್ದು ಮಾಡಿದ್ರೆ ರಕ್ತದ ಕೋಡಿ ಹರಿಸ್ತೀವಿ ಅನ್ನೋದಾಗಿ, ಅಂದ್ರೆ ಬುಟ್ಟಿಯಲ್ಲಿ ಹಾವೈತೆ ಅನ್ನೋ ನಿಟ್ಟಿನಲ್ಲೇ ಮಾತಾಡ್ತಿತ್ತು. ಆದರೆ ಈಗ ಹನಿ ನೀರಿಗೂ ಕೂಡ ಅಲ್ಲಿ ಹಾಹಾಕಾರ ಶುರುವಾಗಿದೆ. ಆ ನಿಟ್ಟಿನಲ್ಲಿ ಪಾಕಿಸ್ತಾನದ ಸಚಿವಾಲಯದಿಂದ ಭಾರತಕ್ಕೆ ಪತ್ರವನ್ನ ಬರೆದಿದ್ರು. ಪತ್ರದಲ್ಲಿ ಉಲ್ಲೇಖ ಮಾಡಿದ್ರು, ನೀವೇನೀಗ ಅಮಾನತನಗೊಳಿಸಿದ್ರಲ್ಲ ಇದನ್ನ ಪರಿಗಣಿಸಿ ಅನ್ನೋ ನಿಟ್ಟಿನಲ್ಲಿ, ಒಂದು ರೀತಿಯಾದಂಥ ದಿಮಾಕಿನ ನಿಟ್ಟಿನಲ್ಲಿ, ಅಂದ್ರೆ ನೇರವಾಗಿ ಬೇಡ್ಕೊಳ್ಳುವ ನಿಟ್ಟಿನಲ್ಲಿದ್ರೂ ಕೂಡ ಒಂದಿಷ್ಟು ದಿಮಾಕ್ ನಿಟ್ಟಿನಲ್ಲಿ ಪತ್ರವನ್ನ ಅದರಲ್ಲಿ ಉಲ್ಲೇಖ ಮಾಡಿ ದಯವಿಟ್ಟು ಈ ಒಂದು ನಿರ್ಧಾರವನ್ನ ಮೊಟಕುಗೊಳಿಸಲಾಗ್ತಿದೆಯಲ್ಲ ಇದನ್ನ ಪರಿಗಣಿಸಿ ಅನ್ನೋದಾಗಿ ಪತ್ರ ಬರೆದಿದ್ದಾರೆ. ಬಟ್ ಈ ವಿಚಾರಕ್ಕೆ ಭಾರತದ ನಿಲುವು ಮಾತ್ರ ಬಹಳ ಸ್ಪಷ್ಟವಾಗಿದೆ. ಅದರಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದೇಶಾಂಗ ಸಚಿವರಾಗಿರುವಂತಹ ಜೈಶಂಕರ್ ಅವರು ಬಹಳ ಒಂದು ನೇರ ಎಚ್ಚರಿಕೆ ಮಾತುಗಳು ಕೊಟ್ಟಿದ್ರು. ಎಲ್ಲಿವರೆಗೂ ಕೂಡ ಪಾಕಿಸ್ತಾನ ಉಗ್ರರನ್ನ ಪಾಲನೆ ಪೋಷಣೆ ಅವರನ್ನ ಬೆಳೆಸುವಂತ ಕೆಲಸ ಮಾಡುತ್ತಲ್ಲ, ಅಲ್ಲಿವರೆಗೂ ಕೂಡ ಈ ಬಗ್ಗೆ ನಮ್ಮ ಯಾವುದೇ ರೀತಿಯಾದಂತ ನಿಲುವಿಲ್ಲ.
ನೀವು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಟೆರರಿಸ್ಟ್ಗಳಿಗೆ ಏನು ಟ್ರೈನಿಂಗ್ ಕ್ಯಾಂಪ್ಗಳನ್ನ ಮಾಡ್ತೀರಾ, ಅಡಗು ತಾಣಗಳನ್ನ ಕೊಡ್ತೀರಾ, ಪಾಲನೆ ಪೋಷಣೆಗೆ ಮಾಡ್ತೀರಲ್ಲ, ಇವೆಲ್ಲವನ್ನ ನಿಲ್ಲಿಸುವವರೆಗೂ ಕೂಡ ನಮ್ಮ ನಿರ್ಧಾರ ಇದೇ ಆಗಿರುತ್ತೆ. ಸಿಂಧು ನದಿ ಜಲ ಒಪ್ಪಂದವನ್ನ ಏನು ರದ್ದು ಮಾಡಿದೀವಲ್ಲ, ಇದರಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ ಅಂತ ಪಾಕಿಸ್ತಾನದ ಪತ್ರಕ್ಕೆ ಸೊಪ್ಪೇ ಹಾಕಿಲ್ಲ ಭಾರತ. ರಾಮ್.